ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದೀರಾ ಸಮಯನಪ್ಪ ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ನಿಮಗೆ ಫೋಟೋಶಾಪ್ ಒಳಗೆ ಯಾವ ರೀತಿ ಇಸ್ಕೊಡ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ನೋಡ್ತಿರ್ಬೋದು ಈ ರೀತಿ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ಗ್ರೌಂಡ್ ಇದೆಯಲ್ಲ. ಮೊದಲಿಂದ ಇಲ್ಲಿ ಫಸ್ಟ್ಲಿಂದ ನೋಡ್ಕೊಂಡ್ಬಿಡೋಣ. ಫೈಲಲ್ಲಿ ಬರ್ತೀನಿ, ನೀವನ್ನು ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡು ನಮಗೆ ಬೇಕಾಗಿರ್ತಕ್ಕಂಥ ಒಂದು ಪೇಜ್ನ ಇಲ್ಲಿ ನಾನು ಸೆಟಪ್ ಮಾಡ್ತೀನಿ. ಇಲ್ಲಿ ಲಾಸ್ಟ್ ಒನ್ ಟ್ರಾನ್ಸ್ಪರೆಂಟ್ ಅಂತ ಇದೆಯಲ್ಲ, ವೈಟ್ ಬ್ಯಾಕ್ಗ್ರೌಂಡ್ ಕಲರು ಲಾಸ್ಟ್ ಟ್ರಾನ್ಸ್ಪರೆಂಟ್ ಇದೆಯಲ್ಲ, ಇದನ್ನ ಟಿಕ್ ಮಾರ್ಕ್ ಮಾಡ್ಕೊಂಡು ಇಲ್ಲಿ ನಾನು ಓಕೆ ಮಾಡ್ಕೊತೀನಿ. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ಗ್ರೌಂಡು ನಮಗೆ ರಚನೆ ಆಗುತ್ತೆ. ಸೊ ಈ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ಗ್ರೌಂಡ್ ರಚನೆಯಲ್ಲಿ ಎಡಿಟ್ ಮಾಡ್ಕೋಬೋದಾ, ನಮಗೆ ಬೇಕಾಗಿರ್ತಕ್ಕಂಥ ಒಂದು ಕಲರ್ನ ನಾವು ಇಲ್ಲಿ ಇದರೊಳಗೆ ಸೆಟ್ ಮಾಡ್ಕೋಬೋದಾ. ಸೊ ಇಲ್ಲಿ ಕಲರ್ ಕಾಣ್ತಾ ಇದೆ, ಬಿಡಿ ಇದ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಒಂದು ಕಲರ್ ಕಾಣ್ತಾ ಇದೆಯಲ್ಲ, ನಾವು ಚೂಸ್ ಮಾಡಿರ್ತಕ್ಕಂಥ ಒಂದು ಕಲರ್ ಇದರೊಳಗೆ ಸೆಟ್ ಆಗುತ್ತಾ ಅನ್ನೋದನ್ನ ನೋಡ್ಕೊಂತ ಹೋಗೋಣ. ಸೊ ಯಾವ ರೀತಿ ಹೇಗೆಲ್ಲ ಚೇಂಜ್ ಮಾಡೋದು ಅನ್ನೋದು ನೋಡ್ಕೊಂತ ಹೋಗೋಣ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುನ್ನೆ ಅವರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿದ್ರು, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬಿಡಿ. ಆಲ್ ಅಂತ ನೋಡಿ ಸಿಂಬಲ್ ಅದನ್ನ ಕ್ಲಿಕ್ ಮಾಡ್ಕೊಂಬಿಟ್ರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ, ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ. ಈ ಮೂಲಕ ಹಲವು ರೀತಿಯಲ್ಲಿ ಅವ್ರಿಗೆ ಪ್ರತಿದಿನ ನೀವು ಪಡ್ಕೋಬೋದು ಅಂತ ಹೇಳ್ತಾ, ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನೀಗ ಈ ರೀತಿಯಾಗಿರ್ತಕ್ಕಂಥ ಬ್ಯಾಕ್ಗ್ರೌಂಡ್ ರಚನೆ ಮಾಡ್ಕೊಂಡಿದ್ದೀನಿ ಪೇಜ್ ಸೆಟಪ್ ಆಗಿ. ಸೊ ಇವಾಗ ನಾನು ಎಡಿಟಲ್ಲಿ ಬರ್ತೀನಿ. ಎಡಿಟಲ್ಲಿ ಬಂದುಬಿಟ್ಟು ಲಾಸ್ಟ್ ಒನ್ ಪ್ರಿಫರೆನ್ಸಿ ಅಂತಿದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡು ಹಿಂಗೆ ಕೆಳಗಡೆ ಬಂದು ಈ ರೀತಿಯಾಗಿರ್ತಕ್ಕಂಥ ಇಲ್ಲಿ ನೋಡ್ತಿರ್ಬೋದು ಟ್ರಾನ್ಸ್ಪರೆನ್ಸಿ ಜಿಮ್ ಔಟ್ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಇಂಟರ್ಫೇಸ್ ಇಲ್ಲಿ ಬರ್ತೈತಿ. ಸೊ ಇಲ್ಲಿ ಗ್ರಿಡ್ ಸೈಜ್ ಅಂತ ಕೇಳ್ತೈತಿ, ನಿಮ್ಗೆ ಯಾವ ಒಂದು ಸೈಜಲ್ಲಿ ಬೇಕಾಗುತ್ತೋ ನೋಡ್ತಿರ್ಬೋದು. ಸಣ್ಣ ಸೈಜಲ್ಲಿ ಬೇಕು, ವೈಟ್ ಕಲರ್ ಬ್ಯಾಕ್ಗ್ರೌಂಡ್ ಆಗುತ್ತೆ. ಸ್ಮಾಲ್ ಅಂದರೆ ಫುಲ್ ಸಣ್ಣ ಆಗ್ಬಿಡ್ತಾವೆ, ಇಲ್ಲಿ ನೋಡ್ತಿರ್ಬೋದು. ಸಣ್ಣ ಆಗ್ಬಿಡ್ತಾವೆ ಅಂದರೆ ಗ್ರೀಡ್ಸು. ಆಮೇಲೆ ಇಲ್ಲಿ ಮೀಡಿಯಮ್ ಬೇಕಂದ್ರೆ ಸ್ವಲ್ಪ ಮೀಡಿಯಮ್ ಇರ್ತಕ್ಕಂಥ ಒಂದು ಚೌಕಾಕೃತಿ ಒಂದು ವೃತ್ತಗಳು ಇಲ್ಲಿ ಈ ಒಂದು ಬ್ಯಾಕ್ಗ್ರೌಂಡಲ್ಲಿ ರಚನೆ ಆಗ್ತವೆ. ಆಮೇಲೆ ಲಾರ್ಜ್ ಬೇಕಂತಂದರೆ ಪೂರ್ತಿ ತುಂಬಾ ಒಂದು ದೊಡ್ಡದಾಗಿರ್ತಕ್ಕಂಥ ಗ್ರಿಡ್ಸ್ ಒಂದು ಬಾಕ್ಸ್ಗಳು ಇಲ್ಲದ್ರೊಳಗೆ ರಚನೆ ಆಗ್ತವೆ. ಆಯಿತಾ, ಮೀಡಿಯಮ್ಮು, ಡಾರ್ಕು, ಕಾಸ್ಟ್ಯೂಮ್ ಆಯಿತಾ, ಲಾರ್ಜ್ ಆಯಿತು. ಇವಾಗ ಕೆಳಗಡೆ ಬಂದು ಕೆಳಗಡೆ ಲೈಟ್ ಬೇಕಾ, ಲೈಟ್. ಆಮೇಲೆ ಮೀಡಿಯಮ್ ಬೇಕಾ, ಮೀಡಿಯಮ್ ಅಂದರೆ ಕಲರ್ ಲೈಟ್ನೆಸ್ಸಸ್. ಡಾರ್ಕ್ ಬೇಕಾ, ಫುಲ್ ಡಾರ್ಕ್ ಬೇಕಂದ್ರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಫುಲ್ ಡಾರ್ಕ್ ಆಗಿರ್ತಕ್ಕಂಥ ಒಂದು ಕಲರ್ ನಾವಿಲ್ಲಿ ನೋಡ್ಬೋದು. ಸೊ ಈ ರೀತಿ ಓಕೆ. ನಮ್ಮದೇ ಆಗಿರ್ತಕ್ಕಂಥ ಬೇರೆ ಒಂದು ಡಿಸೈನಾಗಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು, ಆಗಿ ನಮ್ಮದೇ ಆಗಿರ್ತಕ್ಕಂಥ ಒಂದು ಡಿಸೈನ್ ಇದರೊಳಗೆ ಇದು ಬೇಡ ಆಗಿತ್ತು ನಮಗೆ ಅನ್ನೋದ್ರೆ, ನಾನು ಇವಾಗ ಬ್ಲೂ ಕಲರನ್ನು ಚೂಸ್ ಮಾಡ್ಕೊತೀನಿ. ಚೂಸ್ ಮಾಡ್ಕೊಂಡು ಇವಾಗ ಇಲ್ಲಿ ಬ್ಲೂ ಕಲರ್ ಇದೆಯಲ್ಲ, ಇಲ್ಲಿ ನಾನು ಇವಾಗ ರೆಡ್ ಕಲರ್ನ ಚೂಸ್ ಮಾಡ್ಕೊತಾನ. ಓಕೆ, ಇದೊಂದು ಆರೆಂಜ್ ಕಲರ್ನ ಚೂಸ್ ಮಾಡ್ಕೊತಾ ಇದ್ದೀನಿ. ಸೊ ಆರೆಂಜ್ ಕಲರ್ ಸೆಲೆಕ್ಷನ್ ಆಯಿತು. ಈ ಕಡೆ ವೈಟ್ ಕಲರ್ ಇದೆಯಲ್ಲ, ಇದನ್ನ ನಾನು ಇವಾಗ ಇದನ್ನ ಬ್ಲ್ಯಾಕ್ ಕಲರ್ನ ಚೂಸ್ ಮಾಡ್ಕೊತೀನಿ. ಇವಾಗ ಬ್ಲ್ಯಾಕ್ ಕಲರ್ ಚೆನ್ನಾಗಿ ಕಾಣ್ತಾ ಇಲ್ಲ, ಬೇರೆ ಒಂದು ಕಲರ್ ನೋಡೋಣ. ಓಕೆ, ಓಕೆ ಗೈಸ್, ನಾನು ಈಗ ನೋಡಿ ಈ ರೀತಿಯಾಗಿರ್ತಕ್ಕಂಥ ಒಂದು ಕಲರ್ನ ನಾನು ಚೂಸ್ ಮಾಡ್ಕೊಂಡಿದ್ದೀನಿ. ಓವರ್ನಾಗಿರ್ತಕ್ಕಂಥ ಒಂದು ಕಲರ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಇದು ಬೇಡಾಗಿತ್ತು ನಮಗೆ, ಬೇಡಾಗಿತ್ತು ಅಂತಂದರೆ ಬೇರೆ ಒಂದು ಕಲರ್ ಚೂಸ್ ಮಾಡ್ಕೊಳ್ಳೋಣ. ನಾನು ರೆಡ್ ಕಲರ್ ಚೂಸ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇದ್ದಾರೆ ಈ ರೀತಿಯಾಗಿರ್ತಕ್ಕಂಥ ರೆಡ್ ಕಲರು ಬ್ಯಾಕ್ಗ್ರೌಂಡಾಗಿ ನಮಗೆ ಇಲ್ಲಿ ರಚನೆ ಆಗಿದೆ ಕಲರ್. ಆಪೋಸಿಟ್ ನಿಮಗೆ ಕಡಿಮೆ ಬೇಕಿತ್ತು ಅಂತ ಕಡಿಮೆ ಮಾಡ್ಕೋಬೋದು, ಜಾಸ್ತಿ ಬೇಕಿತ್ತು ಅಂತ ಜಾಸ್ತಿ ಮಾಡ್ಕೋಬೋದು ಕಲರ್. ಓಕೆ, ಇಲ್ಲಿ ಓಕೆ ಮಾಡ್ಕೊತೀನಿ. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಬ್ಯಾಕ್ಗ್ರೌಂಡ್ ಕಲರ್ ನಾವು ಇಲ್ಲಿ ನೋಡ್ತಿರ್ಬೋದು. ಈ ರೀತಿಯಾಗಿರ್ತಕ್ಕಂಥ ಇದು ಬಾಕ್ಸ್ ಕಲರು ಆಯಿತು. ಇನ್ನೂ ಚಿಕ್ಕದು ಮಾಡ್ಕೋಬೇಕು ಅನ್ನೋದಾದರೆ ನೋಡ್ತಿರ್ಬೋದು. ಮತ್ತೆ ಒಳ್ಳೆ ಮಾಡಬೇಕು. ನಾನು ಇವಾಗ ಎಡಿಟಲ್ಲಿ ಬರ್ತೀನಿ. ಜಾಸ್ತಿ ಆಯಿತು ಬಾಕ್ಸ್ ದುಡ್ಡು ಆಯಿತು ಅನ್ನೋದಾದರೆ ಎಡಿಟ್ ಮಾಡ್ಕೋಬೋದು ಯಾವ ರೀತಿ. ಮತ್ತೆ ಒಳ್ಳೆ ಇಲ್ಲಿ ಬರ್ತೀನಿ, ಎಡಿಟಲ್ಲಿ ಬರ್ತೀನಿ. ಎಡಿಟಲ್ಲಿ ಬಂದು ಪ್ರಿಫರೆನ್ಸ್ ಕ್ಲಿಕ್ ಮಾಡ್ಕೊಂಡು ಟ್ರಾನ್ಸ್ಪರೆಂಟ್ ಜಿಮ್ ಔಟ್ ಕ್ಲಿಕ್ ಮಾಡ್ಕೊತೀನಿ. ಇಲ್ಲಿ ಲಾರ್ಜ್ ಇದೆಯಲ್ಲ, ಇಲ್ಲಿ ಸ್ಮಾಲ್ ತೊಗೊಂಡ್ಬಿಡ್ತೀನಿ. ನೋಡಿ ಸ್ಮಾಲ್ ಆಗಿಬಿಡ್ತು. ಇನ್ನು ಜಾಸ್ತಿ ಸ್ಮಾಲ್ ಆಯಿತು, ನಮಗೆ ಬೇಡ, ನಮಗೆ ಮೀಡಿಯಮ್ ಇರಲಿ ಅಂತಂದರೆ ಮೀಡಿಯಮ್ ಇರತಕ್ಕಂಥ ಒಂದು ಕಲರು ಬ್ಯಾಕ್ಗ್ರೌಂಡ್ ಕಲರಾಗಿ ರಚನೆ ಆಯಿತು. ಸೊ ಈ ರೀತಿ ಬೇರೆ ಕಲರ್ ಚೂಸ್ ಮಾಡೋಣ. ಡಾರ್ಕ್ ಆಯಿತು, ಫುಲ್ ಡಾರ್ಕ್ ಆಯಿತು. ಮೀಡಿಯಮ್ ಇರಲಿ ಅಂತಂದರೆ ಮೀಡಿಯಮ್ ಆಯಿತು. ಓಕೆ, ಇಲ್ಲಿ ವೈಟ್ ಕಲರ್ ಚೂಸ್ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿ ಬ್ಲ್ಯಾಕ್ ಕಲರ್ ಚೂಸ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಕಲರ್ ನಾವಿಲ್ಲಿ ರೆಡಿ ಮಾಡ್ಕೋಬೋದು ಫೋಟೋಶಾಪ್ ಒಳಗೆ. ಸೊ ಗೈಸ್, ಇದಾಗಿತ್ತು ನಿಮ್ಮ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.